ಅಯ್ಯೋ ಮಾವ ಇಲ್ಲೇ ಕುಂತಾರಲ್ಲ, ಏನು ಮಾಡೋದೀಗ? ಇರ್ವಲ್ದು, ಹಂಗೆ ದಾಟಿ ಹೋಗ್ಬಿಡ್ತೀನಿ ಸುಮ್ಮನೆ. ಇಲ್ಲ ಅಂದ್ರೆ ಸುಮ್ಮನೆ ಅದು ಇದು ಅನಿಸ್ಕೋಬೇಕು. ಯಾಕೆ ಅದಕ್ಕೆ ಸುಮ್ಮನೆ ಹೋಗ್ತೀನಿ ನನ್ನ ಪಾಡಿಗೆ ನಾನು. ಮಾತಾಡ್ಸಿದ್ರೆ ಮತ್ತೆ ಏನಂತಾರೆ ಏನೋ, ಎದಕ್ಕೆ ಬೇಕು? ಅದೇನೋ ಅಂತಾರಲ್ಲ, ಬೇಡ ಬಿಡು. ನಿನ್ನೆ ಅಷ್ಟೆಲ್ಲ ಅಂದಾರ, ಇವ್ರು ಅಷ್ಟೆಲ್ಲ ಅಂತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಾವಾರ ಹಿಂಗೆಲ್ಲ ಅಂದ್ರೆ ನನಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಯಾಕೆ ಹಂಗಂದ್ರಲ್ಲ? ನಾನು ಏನು ತಪ್ಪು ಮಾಡಿದ್ದೀನಿ? ಮೊದಲು ಎಂಥ ಚಂದ ಮಾತಾಡ್ತಿದ್ರು, ನೀನು ಅಂತ ಸಿಟ್ಟಿದ್ರೆ ಅವ್ರ ಹೆಂಡತಿನೇ ತೋರಿಸ್ಕೋಬೇಕಾಗಿತ್ತು. ನನ್ನನ್ನು ಕೂಡ ಬೈದರು, ಅಕ್ಕಿ ಜೊತೆಗೆ ಅತ್ತಿ ಜೊತೆಗೆ ನನ್ನನ್ನು ಸಹ ಬೈದರು. ನನ್ನನ್ನು ಯಾಕೆ ಬೈಬೇಕಾಗಿತ್ತು? ನೋಡಿದ್ರು ನೋಡ್ದ ಹೊಂಟಾಳಲ್ಲ. ಓ, ನಿನ್ನೆ ಸಿಟ್ನ್ಯಾಗ ಒಂದೆರಡು ಮಾತು ಅಂದ್ಬಿಟ್ಟೇನಂತೇಳಿ ಬೇಜಾರು ಮಾಡ್ಕೊಂಡತ್ತೆ ಏನೋ ಹುಡುಗಿ. ಏನು ಮಾಡೋದು, ಸಿಟ್ಟು ಬಂದ್ರೆ ತಡ್ಕೊಳಕ್ಕೆ ಆಗಂಗಿಲ್ಲ ಮಗ. ಅಂತದ್ರಾಗ ಅಂದ್ರೆ ಸಿಟ್ಟು ಬರಂಗಿಲ್ಲ ಏನು? ಅಂಕಿತಾ, ಒಂದು ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಬವ. ಅಂಕಿತಾ, ನಿನಗೆ ಹೇಳಕತ್ತಾನ, ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಬ. ಅಲ್ಲ, ಹೇಳೋದೇನು ಕೆಲಸ ಆಗತ್ತೆ ಇಲ್ಲ ನಿನಗೆ? ಏ ಅಂಕಿತಾ, ನಿನಗೆ ಹೇಳಕತ್ತಿರೋದು. ಅಲ್ಲ, ಕುಡಿಯೋಕೆ ನೀರು ತೊಗೊಂಬ ಅಂತ ಕರೆಯಕತ್ರ ಪ್ರೀತಿಯಿಂದ. ಸೊಕ್ಕಿಂದ ಹೋಗ್ಯೇನ? ಹಾಂ, ಸೊಕ್ಕಿಂದ ಹೋಗಿ ಯಾಕೆ? ಹಾಂ, ಯಾಕಂತ? ನೋಡಿ ಮಾವ, ನೀವು ಯಾವಾಗ ಹೆಂಗಿರ್ತೀರಿ ಅಂತ ನನಗೆ ಗೊತ್ತಾಗಂಗಿಲ್ಲ. ಅದು ಅತ್ತಿಗಾದ್ರೆ ನೀವು ಯಾವಾಗ ಹೆಂಗಿರ್ತೀರಿ ಅಂತ ಗೊತ್ತಾಗ್ತತಿ. ಈಗ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಕಡೆಯಿಂದ ಅನಿಸ್ಕೊಳ್ಳೋದು ಯಾಕಂತ ಕೇಳಿಸ್ದಂಗೆ ಹೊಂಟೀನಿ. ಆದರೆ ನೀವು ಮತ್ತೆ ಸಿಟ್ಟು ಮಾಡ್ಕೊಂಡ್ರಿ. ನೀವು ಹಿಂಗೆ ಒಳ್ಳೊಳ್ಳೆ ಸಿಟ್ಟು ಮಾಡ್ಕೊಂಡ್ರೆ ನಾವೇನು ಮಾಡಬೇಕು? ನಾವು ಅನಿಸ್ಕೊಂತ ಕುಂದ್ರಿ ನಾನು. ಒಟ್ಟೆ ನೋಡು, ನಾನು ಹೇಳ್ತಾನೆ ಕೇಳಿಸ್ಕೊ. ನಿನ್ನ ಸೀಟ್ನಾಗ ಒಂದೆರಡು ಮಾತು ಅಂದಿರ್ಬೋದು. ಹಾಂ, ನಾನು ಅದಕ್ಕೆ ತಪ್ಪಾತಂತ ಕೇಳ್ತಾನೆ. ಹೋಗು, ಕುಡಿಯೋಕೆ ಸ್ವಲ್ಪ ನೀರು ತೊಗೊಂಡು ಬರೋಗು. ಕ್ಷಮಿಸಿದ್ದಾನೆ ನಾನೇನು. ಸರಿ ಮಾವ. ಹುಡುಗಿ ಕರೆನ ಭಾಳ ಸೊಕ್ಕೈತಿ. ಅಷ್ಟು ಕರೆಯಾಕತ್ತೇನು, ಅಷ್ಟು ಕರೆದ್ರೂ ಹಂಗೆ ಹೋಗ್ತಾಳಂದ್ರೆ ಹೆಂಗಿರ್ಬೇಡ. ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅನ್ಸತಿ. ಅವ್ರಪ್ಪ ಅವ ಏನು ಹೇಳ್ಕೊಟ್ಟಿಲ್ಲೇನು? ಅಯ್ಯೋಕಿನ ತಗೋರಿ ಮಾವ, ನೀರು ಕುಡೀರಿ. ಮಾವರ, ನಿನ್ನೆ ನಿಮಗೇನಾಗಿತ್ತು? ಯಾಕೆ ಹಂಗೆ ಮಾಡಿದ್ರಿ? ಅಷ್ಟೊಂದು ಸಿಟ್ಟು ಯಾಕೆ ಮಾಡ್ಕೊಂಡಿದ್ರಿ? ಏನಾಗಿತ್ತು? ಯಾರಾದರೂ ಏನಾದರೂ ಅಂದಿದ್ರನ? ಅಥವಾ ನಿಮ್ಗೆ ಯಾಕೆ ಅಷ್ಟು ಕೋಪ ಬಂದಿತ್ತು? ನನಗಂತೂ ಒಂದು ಗೊತ್ತಾಗಬಲ್ತು. ಆದ್ರೆ ನನಗೆ ಹಂಗೆ ನೋಡುವ, ಸಿಟ್ಟು ಬಂದಾಗ ಹೆಂಗಿರ್ತಾನೆ, ಯಾರಿಗೇನು ಅಂತಾನೆ ಅನ್ನೋದೇ ನನಗೆ ಗೊತ್ತಾಗಂಗಿಲ್ಲ. ಸಿಟ್ನಾಗ ಅಂದ್ಬಿಡ್ತಾನ, ಆಮೇಲೆ ಮರಗ್ತಾನೆ. ಈಗ ನನಗೆ ಅನಿಸ್ತು, ಅಯ್ಯೋ ಪಾಪ ಸಿಟ್ನಾಗ ಅಂದಲ್ಲ, ಅದಕ್ಕೆ ಹಂಗೆ ಹೊಂಟಾಳೆನ ಅಂತ ಅನ್ಕೊನಿ. ಮತ್ತು ನೀನು ಹಂಗೆ ಹೋಗೋದಕ್ಕೆ ಮತ್ತೆ ನನಗೆ ಸಿಟ್ಟು ನೆತ್ತಿಗೇರಾಕೈತಿ. ಅದಕ್ಕೆ ನಾ ಭಾಳ ಸಿಟ್ಟು ಬರತ್ತಿತ್ತು. ಅದಕ್ಕೆ ಅನ್ಬೇಕು ಅನ್ಕೊನಿ ಮತ್ತೆ ಇರುವಾಲ್ತು ಬಿಡ ಅಂತೇಳಿ ಸುಮ್ಮನೆ ಆದ್ನಿ. ಹೌದು, ನೀನು ಯಾಕೆ ನಿನ್ನೆ ಎಲ್ಲ ಕೇಳಿದಿ? ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತಲ್ಲ. ನೀನು ಮಾತಾಡಿದ್ಕೆ ನಾನು ಅನ್ನಿ ನಿನಗೆ, ಇಲ್ಲಾಂದ್ರೆ ನಾನು ಏನಾದರೂ ಅನ್ನಕ್ಕೆ ಹೋಗ್ತಿದ್ನಿ ನಿನಗೆ? ಇಲ್ಲಲ್ಲ? ಇಲ್ಲ ಮಾವ, ನಾನು ಏನು ಅಂದಿನಿ ಅಂತ ನಂಗೆ ನೆನಪಿಲ್ಲ. ಸರಿ, ನಾನು ಇನ್ನೂ ಹೋಗಲಿ. ಅದು ಇನ್ನೂ ನೀರು ಬೇಕಾ ನಿಮ್ಗೆ? ಬೇಡ ನನಗೆ, ತಗೋ. ಚರ್ಗಿ ಇಲ್ಲೇ ಇರ್ಲಿ ಬಿಡು, ಅದ್ರಾಗ ಇನ್ನೂ ನೀರದ. ಮತ್ತೆ ಬೇಕಾದ್ರೆ ಕುಡಿತಾನೆ. ಇಲ್ಲೇ ಸ್ವಲ್ಪ ಅಡ್ಡ ಆಗ್ತಾನೆ. ಯಾಕೋ ನಡ ಭಾಳ ಸಾತಿ. ಇಲ್ಲೇ ಸ್ವಲ್ಪ ಒಂದು ಚಂಪ ನಿತ್ತಿ ಮಾಡಿ ಅಂದ್ರೆ ಆರಾಮ ಅನಿಸ್ತತಿ. ನಿಮ್ಮ ಮತ್ತೆಲ್ಲೂ ಕೇಳು. ಅತ್ತೆಮ್ಮ ಒಳಗಡೆ ಇರ್ಬೋದು ಅಂತ ಅನಿಸತಿ ಮಾವ. ನಾ ಬಂದು ಇಷ್ಟೊತ್ತಾತು, ಎಲ್ಲಿ ಹೋಗ್ಯಾಳ ಮತ್ತಾಕಿ? ಎದ್ದು ಬರೋಕೆ ಏನಕ್ಕೀಗೆ? ಮನ್ಯಾಗ ಇದ್ದ ಮೇಲೆ ಬರೋಕ್ಕಾಗಂಗಿಲ್ಲೇನು? ಆಕಿ ಮನ್ಯಾಗ ಇತ್ತಂಗಿಲ್ತವೆ. ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಬರ್ತಿದ್ಲು. ಎಲ್ಲಿ ಹೋಗ್ಯಾಳ ಏನೋ? ಹೋಗಿರ್ತಾಳೆ ಆಕೆ ಅಲ್ಲೇ ಇಲ್ಲಿ 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 ಮುಂದೆ ಕಡೆ ಕುಂದಿರ್ತಾಳೆ ಏನಕ್ಕಿ? ಸುಳ್ದಾಡ್ದಾಗ ಸಮಾಧಾನ ಆಕಿಗೆ, ಒಂದೇ ಕಡೆ ಕುಂದ್ರ ಸಮಾಧಾನ ಆಗೋಲ್ಲ ಆಕಿಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ? ಚಲೋ ಬರತ್ತಾವೇನ್ರಿ? ತಪ್ಪು ನೋಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಹಾಗೆ ಯುಕಿ ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರೋಂಥ ಹುಡುಗಿಯ ಕಥೆ ಬರ್ತಾಯಿದೆ. ಅದನ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ವ್ಯೂಸ್ ಜಾಸ್ತಿ ಬರಲಿ, ತುಂಬಾ ಕಡಿಮೆ ವ್ಯೂಸ್ ಬರ್ತಾಯಿದೆ. ಒಂದು 2,000 ಆದರೂ ಬರಲಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಬಂದು ಕುಂತಾನಲ್ಲ ನಮ್ಮ ಗಂಡ, ಎಲ್ಲಿಗೆ ಹೋಯ್ತು ಅಂತ ಕೇಳ ಏನು ಹೇಳ್ಬೇಕು? ನೋಡೋಣ ಏನಾರ ಒಂದು ಹೇರತ್ತೆ. ಅಲ್ಲ, ಎಲ್ಲಿ ಹೋಗಿದ್ದಿ? ಹಾಂ, ಮನ್ಯಾಗ ಇರೋದಿಲ್ಲನ? ಬರೀ ಹೊರಗೆ ತಿರುಗ್ತಿರ್ತಿದ್ದಿ. ಮನ್ಯಾಗ ಕುಂದ್ರಾಕೆ ಏನು ದಾಡಿ? ಹಾಂ, ಬರೀ ಹೊರಗೆ ಅಂತಿದೆಯಲ್ಲ, ಮನ್ಯಾಗ ಇರೋಕ್ಕಾಗಂಗಿಲ್ಲ ನಿನಗೆ? ಯಾಕೆ? ಮನ್ಯಾಗಿದ್ರೆ ಏನಾಕತ್ತೆ ನಿನಗೆ?
ಬರೀ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಏನು ಮಾಡ್ತೀವಿ ಹೊರಗೆ ಹೋಗಿ? ಅಲ್ಲ ಏನು ಹೊರಗೆ ಹೋಗ್ಬಾರ್ದನ? ನಿಮ್ಮ ಮುಂದೆ ಕುಂತು ಬಿಡ್ಬೇಕೇನು? ಏ ಆಗ ಹೋಗಿದ್ನಿ ಸ್ವಲ್ಪ, ಆಕೆ ಚಿಗೋ ಕರೆದಿದ್ಲು, ಹೊಲ್ದಾಗ ಏನೋ ಕೆಲಸ ಐತಿ ಬರ್ತೀನೋ ಅಂದು. ಆತೊಬ್ಬ ಬರ್ತಂತ ಚಿಗೋ ಅಂತಾನೆ, ಅದನ್ನ ಹೇಳಾಕತ್ತೀನಿ ನೋಡು. ಅಷ್ಟ್ರಾಗ ನೀವು ಬಂದಿರಿ. ನಾಳೆ ಹೊಲಕ್ಕೆ ಹೋಗ್ಕನು. ಬುತ್ತಿ ಮಾಡಿ ಕಟ್ಕೊಂಡು ಹೋಗ್ಬಿಡ್ತೀನಿ, ಬರೋದು ಹೊತ್ತಾಕತಿ. ಅದಕ್ಕೆ ಅದನ್ನ ಕೇಳಕ್ಕೆ ಹೋಗಿದ್ನಿ, ಬಂದಿದ್ಲೈಕ್ ಮೊನ್ನೆ. ಅವತ್ತು ಮಕ್ಕೊಂಡಿದ್ವಲ್ಲ, ಅವತ್ತು ಬಂದಿದ್ಲು. ಮರನೇ ದಿನ ಹೋದ್ನಿ, ಇನ್ನೊಂದಿನ ಹೋಗಲೇ ಇಲ್ಲ. ಅವರು ಅದು ಆತು ಇದು ಆತು ಅಂತೇಳಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಮತ್ತು ಫೋನ್ ಮಾಡಿದ್ಲು. ಫೋನ್ ಅಂತ ಮುಂಚೆ ಆಕೆ ಕಡೆಯಿಂದ ಫೋನ್ ಬರ್ಬೇಕು. ಯಾರೋ ಹುಡುಗನ ಕಳಿಸಿದ್ಲು, ಬಾ ಅಂತ ಕರಿಯತ್ತಂತೆ. ಅದಕ್ಕೆ ಹೋಗಿದ್ನಿ. ಮತ್ತು ನಾನು ನನ್ನ ಖಾಲಿ ಕುಂದ್ರಕ್ಕೆ ಹೋಗಿರ್ತಾನೇನು, ಕೆಲಸ ಏನಾರು ಇರ್ತದಲ್ಲ ಅದು ಮಾಡಕ್ಕೆ ಹೋಗಿರ್ತಾನೆ. ಸುಮ್ಮನೆ ಖಾಲಿ ಕುಂದ್ರದು ನನಗೆ ಗೊತ್ತೇ ಇರೋಂಗಿಲ್ಲ. ಹೌದೌದು, ನೋಡಿ ಅಂತ ನೀನು ಖಾಲಿ ಕುಂದ್ರಂಗಿಲ್ಲ, ಬರೀ ಕೆಲಸ ಮಾಡ್ಕೊಂತ ಇರ್ತಿದ್ದಿ. 24 ತಾಸು ಕೆಲಸ 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 ಕೆಲಸ. ಖಾಲಿ ಕುಂತ್ರೆ ಮತ್ತು ಎಲ್ಲಿ ಸಣ್ಣ ಆಗಿಬಿಟ್ಟು ಅಂದ್ರೆ ಏನು ಮಾಡೋದು ಅಲ್ಲ? ಅದಕ್ಕೆ ಹಂಗೆ ಮಾಡೇ ಮಾಡ್ತಿದ್ವಿ. ಏನು ಬೇಕೀಗ? ಎದಕ್ಕೆ ಕರೆ ಆಗ್ತಿದ್ರಿ? ಏನು ಬೇಕಾಗಿತ್ತು? ನಾ ಎದಕ್ಕೆ ಬೇಕಾಗಿತ್ತು? ನಾಳೆ ನನ್ನ ಮಗಳ ಮನೆಗೆ ಹೊಂಟೆ ನಾನು ಕರ್ಕೊಂಡು ಬರಕ್ಕೆ. ಅಮ್ಮನ ಕರ್ಕೊಂಬರಕ್ಕೆ ಹೋಗ್ಕರೆ? ಹೌದಾ? ಅಮ್ಮನ ಮಿಸ್ ಮಾಡ್ಕೊಳತ್ತಾರ ನಂಗಾರೆ? ಆತು ಹೋಗಿ ಕರ್ಕೊಂಡು ಬರ್ರಿ. ನನಗೂ ನೋಡ್ಬೇಕನ್ಸಾತ್ ನನ್ನ ಮಗಳನ್ನ. ಯಾವಾಗ ಬರ್ತಾಳ, ಯಾವಾಗ ನೋಡ್ತಾನ ಅಂತ ಅನ್ಸೈತಿ. ಅಮ್ಮ ಅಷ್ಟೇ ನಿನ್ನ ಮಗಳ, ಇನ್ನೊಬ್ಬ ಮಗಳದ ಅನ್ನೋದು ಗೊತ್ತೇ ಇಲ್ಲಲ್ಲ ನಿನಗೆ. ಸುಂದರಿನ ಕರ್ಕೊಂಬರ್ಬೇಕಂತ ಹೊಂಟೆ ನಾನು ಅವ್ರ ಮನೆಗೆ. ಯಾಕೆ ನನ್ನ ಮಗಳನ್ನ ಭಾಳ ನೋಡ್ಬೇಕನ್ಸಾತಿ. ಆಕೆ ಬಂದ್ರೆ ಕರ್ಕೊಂಡು ಬರ್ತಾನೆ, ಇಲ್ಲ ನಾನು 2 ದಿನ ಅಲ್ಲಿ ಇದ್ದು ಬರ್ತಾನೆ. ಅದನ್ನ ಹೇಳಕ್ಕಂತಾನೆ ಕರೆದ್ನಿ. ಅದನ್ನು ಬಿಟ್ಟು ಏನಿಲ್ಲ, ನೋಡ್ತಾನೆ. ಆಕೆ ಮತ್ತು ಕೆಲಸದಾಗ ಇರ್ತೈತಿ, ಅವ್ರ ಮನೆಯಾಗ ಕಳಿಸ್ಬೇಕಲ್ಲ. ಕಳಿಸಿದ್ರೆ ಕರ್ಕೊಂಬರ್ತಾನೆ, ಇಲ್ಲ ಅಂತಂದ್ರೆ ನಾನು ಅಲ್ಲಿ ಇದ್ದು ಬರ್ತೀನಿ 2 ದಿನ. ಮತ್ತು ಅಮ್ಮನ ನೋಡ್ಬೇಕಂತ ಅನ್ಸತ್ತಿಲ್ಲನ? ಆಕಿನ ಒಬ್ಬಾಕಿನ ನೋಡ್ಬೇಕಂತ ಅನ್ಸಾತನ. ಯಾಕೆ ಅಮ್ಮನ ಮೇಲೆ ಪ್ರೀತಿ ಇಲ್ಲ ನಿಮ್ಗೆ? ಅಮ್ಮನ ನೋಡು, ಈಗ ಹೊಸ್ದಾಗಿ ಮದುವೆ ಆಗೈತಿ, ಗಂಡನ ಜೊತೆ ಚಂದಾಗಿರ್ಲಿಕ್ಕೆ. ಅದನ್ನು ಇದನ್ನು ಮಾಡೋಕೆ ಹೋಗ್ಬೇಡ. ಕರ್ಕೊಂಬರೋಣ, ಚೂನಿಗೆ ಕರ್ಕೊಂಬರೋಣ. 1 ತಿಂಗಳು ಇಲ್ಲೇ ಇಟ್ಕೊಂಡು ಯಾರು ಬೇಡ ಅಂತಾರೆ. ನನಗೆ ಸುಂದರಿ ನೋಡ್ಬೇಕಂತ ಅದಕ್ಕೆ ನಾಳೆ ಬೆಳಿಗ್ಗೆ ಹೊಕ್ಕನ್ ನಾನು. ಇಲ್ಲ ಈಗ ಹೋಗ್ಬೇಕಾನಿ, ಬೇಡ ಹೊತ್ತು ಆಗೈತಿ. ನಾಳೆ ಬೆಳಿಗ್ಗೆ ಹೋಗಿ ಕರ್ಕೊಂಡು ಬರ್ತಾನೆ ಆಕಿನ. ಇದೇ ಊರಾಗ ಇರ್ತೀರಿ, ಯಾವಾಗ ಹೋಗಿ ಕರ್ಕೊಂಬರ್ರಿ. ನಿಮ್ಗೆ ಯಾರು ಬೇಡ ಅಂತಾರೆ? ಆಕೆ ನೀನು ಬೇರೆ ಊರಾಗದಾಳೇನು? ಏನು ಊರು ಬಿಟ್ಟು ಫಾರಿನ್ ಹೋಗಿ ಸೇರ್ಕೊಂಡ್ಲ ಗಂಡನ ಜೊತೆ? ಈ ಕೊಂಕು ಮಾತುಗಳು ನನಗೆ ಬ್ಯಾಡ ಅನ್ನೋದು ನೋಡು. ಆಕೆ ಬಂದಾಗ ಚಂದಾಗಿರ್ಬೇಕು. ಈ ಸರಿ ನೀನು ಏನಾದರೂ ಅಂದಿದಿ, ಜಗಳ ಮಾಡಿದಿ ಅನ್ನೋದು ಏನಾದರೂ ನನಗೆ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ನೆನಪಿಟ್ಕೋ, ಎಷ್ಟು ಇರಬೇಕು ಅಷ್ಟೇ ಇರು. ಅದನ್ನು ಬಿಟ್ಟು ಜಾಸ್ತಿ ಮಾಡೋಕೆ ಹೋಗ್ಬೇಡ. ಇವಾಗ ಹೇಳಕತ್ತಾನೆ ನಾನು. ಏನು ಹೇಳಕತ್ತೀರಿ ನೀವು? ಅಲ್ಲ ಯಾಕೆ ಹಿಂಗೆ ಮಾತಾಡ್ತೀರಿ? ನಾನು ಏನು ಮಾಡಿಲ್ಲ ಅಂತದ? ನಾನು ಏನು ಮಾಡ್ದೆ? ನಾನು ನೀವು ನನಗೆ ಯಾಕೆಲ್ಲ ಹಿಂಗೆಲ್ಲ ಅಂತಾರಿ? ನನಗೆ ಅದು ಚಿಂತೆ ಬರ್ತದೆ ನೋಡಿ ನನಗೆ. ನೀವು ಹಿಂಗೆ ಮಾಡೋದನ ನನಗೂ ಒಂದಿಟ್ಟು ಮನಸ್ಸು ಇಲ್ಲ ಅನ್ಕೊಂಬಿಟ್ರನ? ಏನು ಮಾತಾಡ್ತಾರೆ? ಏನು ಅದು ಬರೀ ಏನು ಜಗಳ ಆಡ್ಕೊಂತಾರೆ ಇರ್ತಾನೆ 24 ತಾಸು? ನಿಮ್ಮ ಮನೆ ಅಷ್ಟೆಲ್ಲ ಹೇಳಿದ್ಮೇಲೂ ಬರೀ ಏನು ಜಗಳ ಮಾಡ್ಕೊಂತಾನೆ ಇರಂತ ನೀವೇ ಹೇಳ್ತಾರೆ ನನಗೆ. ಜಾಸ್ತಿ ಮಾತು ಬೇಡ. ಈ ಸರಿ ಏನಾರ ಸುಂದರಿ ಬಂದಾಗ ನೀನು ಆಕಿನ ಬೈಯೋದಾಗಲಿ ಹೊಡಿಯೋದಾಗಲಿ ನಾನೇನಾದರೂ ನೋಡಿದ್ರೆ, ನನ್ನ ಕಿವಿಗೆ ಏನಾದರೂ ಬಿತ್ತರೆ, ಈ ಸರಿ ನೀನು ಮಾತ್ರ ನಾ ಸುಮ್ಮನೆ ಬಿಡೋಂಗಿಲ್ಲ. ನಾನೇ ಸಾಯಿಸ್ತಾನೆ, ನನ್ನ ಕೈಯಾರ ನಾನೇ ಸಾಯಿಸ್ತಾನೆ. ಇದಂತೂ ಪಕ್ಕ. ಏನು ಮಾಡ್ತೀವಿ ಬಿಡ್ತೀವಿ ಅದು ನಿನಗೆ ಬಿಟ್ಟಿರೋದು. ಸಾಯಿಸೋದು ಮಾತ್ರ ಪಕ್ಕ ನೋಡು. ನನಗೂ ಸಾಕಾಗಿ ಹೋಗೈತಿ ನಿನ್ನ ಜೊತೆಗೆ ಹೇಗಿ ನನ್ನ ಮಗಳಿಗೆ ಒಂದು ಥರ ಮಾಡ್ತಿದ್ದಿ. ಇನ್ನು ಮುಂದೆ ನನ್ನ ಮಗಳನ್ನಂದ್ರೆ ಈ ಥರ ಎಲ್ಲ ಮಾಡಬಾರ್ದು. ನನ್ನ ಮಗಳನ್ನ ಯಾವಾಗಲೂ ಚಂದ ನೋಡ್ಕೋಬೇಕು. ಆಕೆಗೆ ತಾಯಿ ಇಲ್ಲಲಿ, ತಾಯಿ ಇಲ್ಲ ಆಕೆಗೆ. ತಾಯಿ ಪ್ರೀತಿ ಕೂಡ ಕಲ್ಕೋರ ನೀನು. ಇರಾಕೆ ನನಗೂ ಆಕೆ ಒಬ್ಬಾಕೆ ಮಗಳ. ನಿನಗೆ ಹುಟ್ಟಿದ ಮಕ್ಕಳು ಹೆಂಗೆ ನೋಡ್ಕೋತಿಲ್ಲ ಹಂಗೆ ಆಕೆವು ಪ್ರೀತಿ ಕೂಡ. ಯಾಕೆ ಹಿಂಗೆ ಮಾಡ್ತೀರ ನೀನು? ಯಾಕೆ ಹಿಂಗೆ ಮಾಡ್ತೀಯ? ಜೀವನದಾಗ ಕಷ್ಟನ ನೋಡ್ಕೊತ ಬೆಳೆದತ್ತ ಹುಡುಗಿ. ಅಷ್ಟು ಕಷ್ಟ ಕೊಟ್ಟಿದ್ದಿ ಆಕೆಗೆ. ಈಗ ನೆಮ್ಮದಿಯಿಂದ ಅದಾಳ, ದೊಡ್ಡ ಮನೆ ಸೇರಿಯಾಳ. ಆಕೆ ಇಷ್ಟಪಟ್ಟದ ಸಂಬಂಧ ಚಲೋ ಐತಿ, ಜೀವನದಾಗ ಚಂದ ಅದಾಳ. ಅಷ್ಟೇ, ನಾವು ಏನು ಅಂದ್ಕೊಳಂಗಿಲ್ಲ. ಆದ್ರೆ ನೀನು ಅದಕ್ಕೆಲ್ಲ ಕಾಲು ಹಾಕಕ್ಕೆ ಹೋಗ್ಬೇಡ. ಇವಾಗ ಹೇಳಿರ್ತೇನೆ ನಾನು. ಅಂದ್ರೆ ಅವ್ರ ಮನೆಗೆ ಹೋಗಿ ಏನು ಹುಳಿ ಗಂಟಕ್ಕೆ ಹೋಗಿದ್ದೆ ನಾನು? ನೀವು ಮಾತಾಡೋ ಮಾತು ನೋಡಿದ್ರೆ ಅಲ್ಲ ಅವ್ರ ಮನೆಗೆ ನಾನು ಹುಳಿ ಗಂಟಕ್ಕೆ ಹೋಗ್ಯಾನೇನು? ಅಲ್ಲ ನೀವು ಹೆಂಗೆ ಮಾತಾಡ್ತಾರಂತ ನನಗಂತೂ ಒಂದು ಅರ್ಥ ಆಗಲ್ತ ನೋಡ್ರಿ. ಮಾತಾಡ್ತಾರೆ ಚಂದಾಗ ಮಾತಾಡ್ರಿ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನನಗೂ ಒಂಥರ ಆಗ್ತೈತಿ. ಅಲ್ಲ ನಿಮ್ಗೆ ಏನಾಗೈತೆ ಅಂತ? ಏನಾಗೈತೆ ನಿಮ್ಗೆ?